विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। वक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वकार्ये सर्वदा सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते। या देवी सर्वभूतेषु मातृरूपेण संस्थिता नमस्तस्यै 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 नमो नमः। या देवी सर्वभूतेषु लक्ष्मीरूपेण संस्थिता नमस्तस्यै 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 नमो नमः। गोविंद गोविंद रथांगवाणी गोविंद गोविंद मुकुंद कृष्ण गोविंद गोविंद सदा नमस्ते। श्री गुरुभ्यो नमः विघ्नेश्वराय नमः। इष्टदेवताभ्यो नमः कुलदेवताभ्यो नमः ग्रामदेवताभ्यो नमः सर्वेभ्यो देवेभ्यो नमः। ಸಂಬಂಧಪಟ್ಟಿದ್ದು ಗ್ರಾಮದೇವರಾದಿತ್ತು ಇಷ್ಟದೇವರಾದಿತ್ತು ಕುಲದೇವರಾದಿತ್ತು ಈ ನಮ್ಮೊಂದು ಬರ್ತಿದ್ದು ಸಮಸ್ತ ಶಕ್ತಿಗಳಾದಿತ್ತು ಅక్కడ ಪೂರ ಭಕ್ತಿ ಇದ್ದಾಗ ಪ್ರಾರ್ಥನೆ ಮಾಡ್ಕೊಂಡು ಪ್ರಾರಂಭೋತ್ಸವ ಮಾಡ್ಕೊಂಡುಳ್ಳ ದೇವರನ್ನ ಕೆಲಸ ಮಾಡ್ಕೊಂಡಲ್ಲ ದೇವರೇ ಗೊತ್ತು ದಾದ ಮಲ್ಪ ಅವಡು ಹೇಪೇಪ ಎಂಚೆಂಚ ಪಂಪಣ ಪೂರ ಆತ್ಮ ಚಿತ್ತ ಅಂದ್ರೆ ಅಂಚಾನಗ ಅವು ನಮಗ ಜ್ಞಾನ ಕೇಪ ಬರ್ಕೊಂಡು ಪಂಡದಂಡ ನಮ್ಮನ ಪುಣ್ಯಾಂಶದ ಕೊಡ ಪಂಪಣ ದಿಂಜಿನಗ ನಮ್ಮ ಗ್ರಹಿತಲಕನೆ ಮಾತ ಕೆಲಸವುಳ್ಳ ಒಂದು ಆಸೆ ನಮ್ಮ ಗ್ರಹಕತೆಯುಳ್ಳ ಐಕ ಪರಿಪೂರ್ಣವಾದ ನಮಕ್ ಅನುಗ್ರಹ ಕೊರನಗ ನಮ್ಮನ ಕೆಲಸ ನಮ್ಮ ಗ್ರಹಿತಲಕ ಆ ಪುಣ್ಯಕ ಅಂಚಾನಗ ದೇವರ ನಮಿತ್ತ ಭಾರಬಾರ್ದು ಮಾತ ಕೆಲಸ ಎಡ್ಡೆ ಆಪುಣ ಪುಣ್ಯಾಂಶ ನಮಕ್ ತರಟೆ ಗ್ರಹಿತೊಂದು పొర్లుడుధార జరుపుకుంటున్నారు. పొర్లుడుధార లక్ష్మీ పూజೆ ಗುರು ಗಣಪತಿ ವಂದನೆ ಸ್ವಸ್ತಿಗಾಮದ್ಗಡ್ ಷೋಡ ಸಂಸ್ಕಾರ ಪೂಜೆನ ಪೂರ ಲಕ್ಷ್ಮೀ ಮಹಾದೇವಿ పొర్లుడుధాರ ಸ್ವೀಕಾರ ಮಂತೊಂದು ಎಂಚ ಪೂರ ಈ ಜಾಗದ ವ್ಯವಹಾರ ನೆನಕೊಂದು ಬೋಪರ ಐದುಲ పొర్లుడుధాರ ವ್ಯವಹಾರ ಪೂರ ದೇವರ ಅನುಗ್ರಹ ಮಂತು ಕೊಡ್ದು ಉತ್ತರೋತ್ ಅಭಿವೃದ್ಧಿ ಮಹಾಪೂಜೆದಾವರ ಎಂಚಿನ ಪೂರ ನನ್ನ ಪ್ರಾರ್ಥನೆ ಮಂತೊಂದುಳ್ಳರ ಐದು ಪೂರ ದೇವರ ಅನುಗ್ರಹ ಮಂತು ಕೊಡ್ದು ಮಾತರಿದ್ರೆ ನಮಗ ಅನುಗ್ರಹ ಮಂತು ಕೊಡು ಬಂದು ಪ್ರಸನ್ನ ಕಾರಣ ಪ್ರಾರಂಭೋತ್ಸವನ ಪ್ರಾರಂಭ ಕಾಲದ ಪ್ರಾರ್ಥನೆ ಮಂತೊಂಡ आवा देवताभ्यो मनसो विष्ट प्रार्थनां समर्पयामि पाड्यारि इष्टदेवताभ्यो नमः कुलदेवताभ्यो नमः। नन्दांसज्ञरे तस्माज्जायतां तस्मादश्वा अजायन्त एके च भयादातः। ॐ यज्ञेन यज्ञमायन्त देवास्थानि धर्माणि प्रथमान्यासन् देहनाकं महिमानः पुत्रपूर्वे साध्यासन्ते देवाः भावाय धनलक्ष्मी नमः। मन्त्रपुष्पाञ्जलिं सीतमकरविष्णां शुभ्रवर्णां तरनेत्रां करतस्फोदलावेदविष्टां विधिहरिरूपां सेन्दुकोटैरचूडां सकुलां जानमीं तां आवाज दैवदेवताभ्यो नमः प्रार्थनां समर्पयामि। आवडे जमान्रे भक्ति शब्ददार ಪ್ರಾರಂಭ ಕಾಲದ ಫಲನ್ಯಾಸ ಪಂಪಣ ಹರಿವಾಣ ಅಂದ ಲೆಕ್ಕ ಅಂಚಾರ ಫಲನ್ಯಾಸ ಹರಿವಾಣ ದೇವರಿಗೆ ಕೂಡ ನೈವೇದ್ಯ ಮಂತಂದ ಇಂಚ ಪಂಡ ದಂಡ ಐಟ ತಾರಾಯಿ ಗುಡಿಗೆ
ಏನು ವಿಧಿವಿಧಾನಗಳಿದೆ ಅದನ್ನೆಲ್ಲ ಮುಗಿಸಿ ಇವತ್ತು ನಮ್ಮ ಊರಿನ ಒಂದಷ್ಟು ಗಣ್ಯರನ್ನು ಒಟ್ಟು ಸೇರಿಸಿ ದೀಪ ಬೆಳಗಿಸಿ ಇದಕ್ಕೆ ಚಾಲನೆಯನ್ನು ಕೊಡಬೇಕು ಅನ್ನುವಂಥದ್ದು ಅವರ ಅಪೇಕ್ಷೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ಇರುವಂಥವರು ಅವರ ತಂದೆಯವರು ಮತ್ತು ತಾಯಿಯವರ ಜೊತೆಯಲ್ಲಿ ನಮ್ಮ ಈ ಊರಿನ ಗಣ್ಯರಾಗಿರುವಂಥ UG ರಾಧಣ್ಣ ಇದ್ದಾರೆ, ಶ್ರೀರಾಮ ಶಾಲೆಯ ಸಂಚಾಲಕರು. ಹಾಗೆ ಕಾಲೆ ನ್ಯೂಸ್ನ ಶ್ಯಾಮ್ ಸುದರ್ಶನ್ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಕೈಲಾರ್ ರಾಜಗೋಪಾಲ್ ಭಟ್ ಇದ್ದಾರೆ. ತಮಗೆ ಅವರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜೊತೆಯಲ್ಲಿ ನಮ್ಮ ವಿದ್ಯಾಧರ್ ಜೈನ್ ಇದ್ದಾರೆ, ಸುರೇಶನ್ನ ಇದ್ದಾರೆ, ನಮ್ಮ ಪಂಚಾಯಿತಿ ಮಾಜಿ ಸದಸ್ಯರಾದಂಥ ಸುರೇಶ್ ಹತ್ರಮಜಲ್ ಇದ್ದಾರೆ, ನಮ್ಮ ಈ ಬಿಲ್ಡಿಂಗ್ನ ಮಾಲಕರಾಗಿರುವಂಥ ರಾಜೇಶ್ ನಾಯ್ಕರವರಿದ್ದಾರೆ, ನಮ್ಮ ಅವರ ಭಾವ ಆಗಿರುವಂಥ ಮಾಧವಣ್ಣ ಇದ್ದಾರೆ. ಎಲ್ಲರ ಪರವಾಗಿ ಅವರ ಮನೆಯವರ ಪರವಾಗಿ ತುಂಬ ಆತ್ಮೀಯತೆಯಿಂದ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ನಮ್ಮ ಈ ಮಾಲಕರಾಗಿರುವಂಥ ಚಿದಾನಂದ ಇವರು ಸಾಲು ಹಾಕಿ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಅವರ ತಂದೆ ಮತ್ತು ತಾಯಿಯ ಜೊತೆಯಲ್ಲಿ ಸೇರಿಕೊಂಡು ಎಲ್ಲ ಗಣ್ಯರು ದೀಪವನ್ನು ಉರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾನೆ. ವಿಗ್ರಹ ಕಮಲ ೌದ್ರಶ್ಚಂದ್ರ ವಿಭೂಷಣ ಸುರಗುರೋ ಶೇಷಶಯ್ಯಾ ಪುನಃ ಬ್ರಹ್ಮಾಂಡಂಬರ ಮಂದಿರಂ ಸುರಗಣಾಯಸ್ಯ ಪ್ರಭೋ ಸೇವಕಾಃ ತತ್ರೇ ಲೋಕೆ ಕುಟುಂಬ ಪಾಲನ ಪರಾ ಕುರ್ಯಾಧರಿರ್ಮಂಗಲಂ. ಬ್ರಹ್ಮಾ ವಾಯುಗಿರಿ ಶೇಷಗರುಡಾ ದೇವೇಂದ್ರ ಕಾಮೋ ಗುರುಃ ಚಂದ್ರಾರ್ಕೋ ಕರುಣಾಲೋ ನಿಯಮೋ ವಿತ್ತೇಶ ವಿಘ್ನೇಶ್ವರೋ ಸತ್ಯೋ ನಿರ್ವೃತ್ತಿರ್ಮಕತಾಪರ್ಜನ್ಯಮಿತ್ರಾದಯಃ ಸತ್ರೇಕಾಸುರಭಂಗಪಾ ಪ್ರತಿದಿನಂ ಕುರ್ವಂತು ನೋ ಮಂಗಲಂ. ಬ್ರಹ್ಮಾ ವಾಯುಗಿರಿ ಶೇಷಗರುಡಾ ದೇವೇಂದ್ರ ಕಾಮೋ ಗುರುಃ ಚಂದ್ರಾರ್ಕೋ ವರುಣಾನುಲೋ ನಿಯಮೋ ವಿತ್ತೇಶ ವಿಘ್ನೇಶ್ವರೋ ಸತ್ಯೋ ನಿರ್ವೃತ್ತಿರ್ಮಕತಾಪರ್ಜನ್ಯಮಿತ್ರಾದಯಃ ಸತ್ರೇಕಾಸುರಭಂಗಪಾ ಪ್ರತಿದಿನಂ ಕುರ್ವಂತು ನೋ ಮಂಗಲಂ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ದಯಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಕ್ತಿತಾ ನಮಸ್ತಸ್ಯೈ 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 ನಮೋ ನಮಃ. ಭಾವಾಯತ ದೇವತಾಭ್ಯೋ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಎಲ್ಲ ದೈವದೇವರುಗಳನ್ನು ಮನಸ್ಸಾರೆ ಸ್ಮರಿಸುತ್ತಾ ಶ್ರೀಮಾತಾ ಮೆನ್ಸ್ ವೇರ್ನ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತಿರುವಂಥ ಎಲ್ಲ ಹಿರಿಯರೇ, ಒಂದು ಉಪ್ಪಿನಂಗಡಿಗೆ ಅತಿ ಅಗತ್ಯವಾದಂತಹ ಒಂದು ಉದ್ಯಮ ಕ್ಷೇತ್ರಕ್ಕೆ ಈಗಿನ ಜನ್ಜಿ ಚಿದಾನಂದ ಪಂಚೆಯರು ಕಾಲಿಟ್ಟಿದ್ದಾರೆ. ಸಮಾಜದಲ್ಲೆಲ್ಲ ಕಡೆ ಕೂಡ ಈ ಯುವ ಸಮೂಹ ದಾರಿ ತಪ್ತಾ ಇದೆ ಅಂತ ಹೇಳುವ ಸಂದರ್ಭದಲ್ಲಿ ಒಬ್ಬ ಯುವಕ ಒಂದು ಉದ್ಯಮ ಕ್ಷೇತ್ರಕ್ಕೆ ಕಾಲಿಟ್ಟು ರಾಷ್ಟ್ರ ಕಟ್ಟುವ ಕೆಲಸಕ್ಕೆ ಕೈ ಇಟ್ಟಂತಹ ಸಂದರ್ಭದಲ್ಲಿ ನಾವೆಲ್ಲರೂ ತುಂಬ ಹೃದಯದಿಂದ ಈ ಉದ್ಯಮ ಕ್ಷೇತ್ರಕ್ಕೆ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಒಂದು ಜವಳಿ ಉದ್ಯಮ ಅಂತ ಹೇಳುವಂಥದ್ದು ದಿನದಿಂದ ದಿನಕ್ಕೆ ಬದಲಾಗುವಂಥ ಫ್ಯಾಷನ್ ಯುಗ. ಆ ಫ್ಯಾಷನ್ ಯುಗ ಯುವ ಸಮೂಹದ ಮನಸ್ಸಿನಲ್ಲಿ ಯಾವುದಿದೆ, ಯುವ ಸಮೂಹದ ಭಾವನೆಗಳು ಯಾವುದಿದೆ ಅಂತ ಹೇಳೋದನ್ನು ಒಬ್ಬ ಯುವಕನಾದ ಚಿದಾನಂದರಿಗೆ ಚೆನ್ನಾಗಿ ಅರಿತಿದೆ. ಏನು ಯುವ ಸಮೂಹವನ್ನು ತನ್ನತ್ತ ಸೆಳೆಯುತ್ತಾ ಒಂದು ಒಳ್ಳೆಯ ಉದ್ಯಮವನ್ನು ಸ್ಥಾಪಿಸಲಿ, ಈ ಉದ್ಯಮ ಕ್ಷೇತ್ರ ಇನ್ನಷ್ಟು ಬೆಳಗಲಿ. ಅರ್ಚಕರು ಹೇಳಿದರು ಮುಂದಿನ ವರ್ಷಕ್ಕೆ ಇದನ್ನು ಇನ್ನಷ್ಟು ವಿಸ್ತಾರ ಆಗಬೇಕು ಅಂತ. ಆ ರೀತಿಯಲ್ಲಿ ವಿಸ್ತಾರ ಆಗುವ ನಿಟ್ಟಿನಲ್ಲಿ ಈ ಸ್ಥಳದ ಎಲ್ಲ ದೈವದೇವರುಗಳ ಅನುಗ್ರಹ ಮತ್ತು ಊರಿನ ನಾಗರಿಕರ ಆಶೀರ್ವಾದ ಚಿದಾನಂದರ ಮೇಲೆ ಇರಲಿ ಅಂತ ಹೇಳ್ತಾ, ಈ ಶ್ರೀಮಾತಾ ಏನು ಜವಳಿ ಉದ್ಯಮ ಇಡೀ ತಾಲೂಕಿಗೆ ಶೀಘ್ರದಲ್ಲಿ ಪಸರಿಸುವಂಥ ರೀತಿಯಲ್ಲಿ ಹೆಸರು ಪಸರಿಸುವಂಥ ರೀತಿಯಲ್ಲಿ ಬೆಳೆಯಲಿ ಅಂತ ಹೇಳ್ತಾ, ಗ್ರಾಹಕರ ಅಪೇಕ್ಷೆಗೆ ಅನುಗುಣವಾಗಿ ತಮ್ಮ ಉದ್ಯಮವನ್ನು ವಿಸ್ತರಿಸಲಿ ಅಂತ ಹೇಳ್ತಾ ಎಲ್ರಿಗೂ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಸಹಸ್ರಲಿಂಗೇಶ್ವರ ಮಹಾಕಾಳಿ ದೇವರಿಗೆ ಶಿರಬಾಗಿ ವಂದಿಸ್ತಾ, ಸ್ಥಳ ಸಾನ್ನಿಧ್ಯ ದೈವದೇವರುಗಳಿಗೆ ಅದೇ ರೀತಿ ಇವತ್ತಿಲ್ಲಿ ಪೂಜೆಗೊಂಡಂಥ ಸಾನ್ನಿಧ್ಯಕ್ಕೆ ವಂದಿಸಿಕೊಳ್ತಾ, ಚಿದಾನಂದ ಈಗಾಗಲೇ ಹೇಳಿದಾಗೆ ನಮಗೆಲ್ಲ ನಾವು ಚಿದ ಅಂತ ಕರೆಯೋದು ಭಾರಿ ಪ್ರೀತಿಯಲ್ಲಿ.
ಹಿಂದೆ ಅನೇಕ ಬೇರೆ ಬೇರೆ ಉದ್ಯಮಗಳನ್ನು ನಡೆಸಿಕೊಂಡು ತನ್ನ ಬದುಕನ್ನು ತಾನು ಕಟ್ಟಿಕೊಂಡು ಸಮಾಜಕ್ಕೆ ಪೂರಕವಾದಂಥ ಬದುಕನ್ನು ಕಟ್ಟಿಕೊಂಡು ಸುಮ್ಮನೆ ಏನೇನೋ ಮಾಡ್ತಾ ಇದ್ದದಲ್ಲ, ಸಮಾಜದ ರಾಷ್ಟ್ರದ ಜೊತೆಗೆ ಕೆಲಸ ಮಾಡತಕ್ಕಂಥ ಬೇರೆ ಬೇರೆ ಸಂಘಟನೆಗಳ ಜವಾಬ್ದಾರಿಯನ್ನು ವಹಿಸಿಕೊಂಡು ಅವ ತನ್ನ ವಿದ್ಯಾರ್ಥಿ ಜೀವನದಿಂದ ಇವತ್ತಿನವರೆಗೆ ಅದು ಬೇರೆ ಬೇರೆ ಆಯಾಮದಲ್ಲಿ ಉಪ್ಪಿನಂಗಡಿ ಪರಿಸರದ ಜನರಿಗೆ, ತನ್ನ ಏನು ಊರಿನ ಪರಿಸರದ ಜನರಿಗೆ ಒಬ್ಬ ಉಪಕಾರಿಯಾಗಿ ಬದುಕುತ್ತಾ ಅದರ ಜೊತೆಗೆ ತನ್ನ ಬದುಕನ್ನು ಕಟ್ಟಿಕೊಂಡು ಸಮಾಜದ ಜೊತೆಗೆ ಬೆಳೀತಾ ಇರುವಂತಹದ್ದು. ನಾವು ಈಗಲೇ ಹೇಳಿದ ಹಾಗೆ ನಾವು ಮಾನವರು ಸಂಘಜೀವಿಗಳು. ನಮಗೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ನಮಗೆ ಸಹಕಾರಗಳು ಬೇಕು. ಹಾಗೆ ಬಹುಶಃ ಇವತ್ತೊಂದು ಉದ್ಯಮದ ಮೂಲಕ ಇವತ್ತಿನ ಫ್ಯಾಷನ್ ಯುಗ, ಇವತ್ತಿನ ಯುಗ ಹೇಗಿದೆ ಅಂತ ಕೇಳಿದ್ರೆ, ಇವತ್ತು ಮೊದಲೆಲ್ಲ ಹೇಗಿತ್ತು ಅಂತ ಕೇಳಿದ್ರೆ ಒಂದು ಬಟ್ಟೆ ಎರಡು ಬಟ್ಟೆ ಹಾಕಿಕೊಂಡು ಒಂದು ಇಡೀ ವಾರವನ್ನ ಕಳೆಯುವಂತ ದಿನಗಳಿದ್ದವು. ಆದ್ರೆ ಇವತ್ತು ದಿವಸಕ್ಕೆ 2 ಬಟ್ಟೆ ಹಾಕುವಂತ ಕಾಲಕ್ಕೆ ಇದು ಏನು ಮಾರ್ಪಾಡಾದಂತ ಈ ಹೊತ್ತಿನಲ್ಲಿ ಇವತ್ತಿನ ಯುಗಕ್ಕೆ ಮತ್ತು ಇವತ್ತಿನ ಏನು ನವೀನತೆಗೆ ಹೊಂದಿಕೊಂಡಿರತಕ್ಕಂಥ ಉಡುಪುಗಳು, ಅದರಲ್ಲಿ ಈಗಿನ ಬೇರೆ ಬೇರೆ ಫ್ಯಾಷನ್ಗಳು, ಬೇರೆ ಬೇರೆ ಹೊಸ ಹೊಸ ಏನು ಉಡುಪುಗಳ ವಿನ್ಯಾಸಗಳೊಂದಿಗಿನ ಈ ಏನು ಉಡುಪಿನ ಈ ಮಳಿಗೆ ಏನಿದೆ ಇವತ್ತು, ಮೆನ್ಸ್ ವೇರ್ ಏನಿದೆ, ಇದು ಶ್ರೀ ಮಾತೆಯ ಹೆಸರಿನಲ್ಲಿ ಇವತ್ತು ಇಲ್ಲಿ ಆರಂಭಗೊಂಡಿದೆ. ನಮಗೆ ನಾವು ಈಗಾಗಲೇ ಅವರು ಅರ್ಚಕರು ಹೇಳಿದರು, ಲಕ್ಷ್ಮಿ ತಾಯಿ ಸ್ವರೂಪಿಯಾಗಿ ನಮಗೆ ಅನುಗ್ರಹ ಮಾಡಬೇಕು. ಇವತ್ತು ಮಾತೆಯ ಸ್ವರೂಪದಲ್ಲಿ ಚಿದಾನಂದ ಅವರಿಗೆ ಅನುಗ್ರಹವನ್ನ ಮಾಡಲಿ. ಮಾತ್ರ ಅಲ್ಲ, ಈ ಉದ್ಯಮ ಇನ್ನಷ್ಟು ದೊಡ್ಡ ರೀತಿಯಲ್ಲಿ ಬೆಳೀಲಿ. ಇದು ಬೆಳಿಬೇಕು ಅಂತಾದ್ರೆ ನಿಮ್ಮಂತವರು ಅನೇಕ ಖರೀದಿಗಳನ್ನ ಮಾಡಬೇಕು ಮತ್ತು ಖರೀದಿ ಮಾಡುವ ಮೂಲಕ ಅವರಿಗೆ ಸಹಕಾರವನ್ನು ನೀಡಬೇಕು. ಎಲ್ಲರಿಗೆ ಶುಭವಾಗಲಿ ಅಂತ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ವಿಶ್ವಾಸಕ್ಕೆ ಆಭಾರಿಯನ್ನು ಮತ್ತು ಅಲ್ಲಿಂದ ನಾನು ಆರಂಭಿಸ್ತೇನೆ. ಪ್ರೀತಿ ವಿಶ್ವಾಸದಿಂದ ನಮ್ಮ ಈ ಉದ್ಯಮ ಬೆಳೀಲಿ. ಹಾಗೂ ಹಿರಿಯರ ಹೆಸರು ಈ ನಮ್ಮ ಕಾಂಪ್ಲೆಕ್ಸ್ಗೆ ರಾಮಗೋಪಾಲ್ ಕಾಂಪ್ಲೆಕ್ಸ್ ಅಂತ ನಾನು ಅಲ್ಲಿಂದ ಆರಂಭಿಸಿದ್ದು. ಮುಂಚೆ ನಮ್ಮ ಹಿರಿಯರ ಕಾಲದಲ್ಲಿ ಕೆಲವು ಸರ್ಕಾರದ ಕಾನೂನಿಂದ ಅಥವಾ ಬೇರೆ ಇನ್ನೇನೋ ಕೆಲವೊಂದು ವಿಷಯಗಳಿಂದ ನಾವು ನಮ್ಮ ಲ್ಯಾಂಡನ್ನು ಸ್ವಲ್ಪ ಕಳೆದುಕೊಳ್ಳುವಂಥ ಒಂದು ಪರಿಸ್ಥಿತಿ ಇತ್ತು ಲ್ಯಾಂಡನ್ನು. ಹಾಗೆ 1974 ಲ್ಯಾಂಡ್ ಆ್ಯಕ್ಟ್ ಬರುವಾಗ ಎಲ್ಲರಿಗೂ ಇವನ್ ಅದು ದೇವರಿಗೆ ಸಮೇತ ಒಂದು ಬಂದ ಕಾನೂನು, ಅದು ದೇವರಿಗೆ ಸಮೇತ ಬಂದ ಕಾನೂನು, ಉಳುವವರೇ ಭೂಮಿಯ ಒಡೆ ಅಂತ. ಸೊ ಅದರ ಪ್ರಕಾರ ನ್ಯಾಯಯುತವಾಗಿ ಅದು ಇದು ಆಗಿದೆ. ಯಾವುದು ಲ್ಯಾಂಡ್ ಎಲ್ಲ ಆವಾಗಿದ್ದದ್ದೆಲ್ಲ ಹಿರಿಯರದು ಕೃಷಿ ಏರಿಯಾ. ಹಾಗೆ ಈ ಒಂದು ಭೂಮಿ ಮಾತ್ರ ನಮಗೆ ಉಳಿದಿತ್ತು. ಈ ಒಂದು ಭೂಮಿ ಇದರಲ್ಲಿ ಕೆಲವೊಂದು ಆಸ್ಪಾಸ್ನಲ್ಲಿ ನಮ್ಮ ಭೂಮಿಯನ್ನೆಲ್ಲ ಕೊಟ್ಟಿದ್ದೆವು. ನನ್ನ ಮನಸ್ಸಿನಲ್ಲಿ ಬಂತು, ರಾಜೇಶ್ ನಾಯಕ ಈ ಜನ್ಮಕ್ಕೆ ಬಂದಿದ್ದಾನೆ. ಈ ಜನ್ಮಕ್ಕೆ ಬಂದ ನಂತರವೇ ಹಿರಿಯರು ಮಾಡಿದ ಕೆಲವು ಈ ಆಸ್ತಿಪಾಸ್ತಿಗಳೆಲ್ಲ ಒಂದು ಕಳೆದುಕೊಂಡ ರಾಜೇಶ್ ನಾಯಕ ಅಂತ ಹೇಳುವ ಒಂದು ಹಣೆಪಟ್ಟಿ, ಅದನ್ನೊಂದು ಡಿಲೀಟ್ ಮಾಡಬೇಕು ಅಂತ ನನ್ನ ಒಂದು ಉದ್ದೇಶ ಇತ್ತು. ಕೊನೆಯದಾಗಿ ಎಲ್ಲ ನಮ್ಮ ಮನೆ ಹಿರಿಯರು, ಎಲ್ಲ ನನ್ನ ಆತ್ಮೀಯರು, ನನ್ನ ತಂದೆಯವರು, ನೋಡಪ್ಪ ಇಲ್ಲಿ ನಿನಗೆ ನಮ್ಮ ಫ್ಯಾಮಿಲಿ ಇನ್ನೊಂದು ಮುಂದಿನ ನಮಗೆ ಈ ಊರಿನಲ್ಲಿ ಇರ್ಲಿಕ್ಕೆ ಒಂದು ಆಸರೆ ಏನಂತ ಹೇಳಿದ್ರೆ, ಇಲ್ಲಿ ಒಂದು ಲ್ಯಾಂಡ್ ಉಂಟು, ಇದರಲ್ಲಿ ಏನಾದ್ರು ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿಸಿ. ಇದು ಮನಸ್ಸಿನ ಒಳಗಿನ ಇದುವರೆಗೆ ನಾನು ಯಾರಲ್ಲಿ ಹೇಳದ ವಿಷಯವನ್ನು ಇವತ್ತು ಬಿಚ್ಚಿಡ್ತಾ ಇದ್ದೇನೆ. ತಂದೆಯವರು ಹೇಳಿದ್ರೆ ಅಂತ ಹೇಳಿದ್ರೆ, ನೋಡಪ್ಪ ಇಲ್ಲಿ ಅಮೂಲ್ಯವಾದ ಒಂದು ಲ್ಯಾಂಡ್ ಇದೆ, ಇಲ್ಲಿ ನೀನೊಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿದ್ರೆ ಇದು ನಮ್ಮ ಫ್ಯಾಮಿಲಿಗೆ ಅಥವಾ ಊರಿಗೆ ಏನಾರು ಅಜ್ಜರು ಜೂನಿಯರ್ ಕಾಲೇಜ್ ಕಟ್ಟಿಸಿದ್ರು. ಹೀಗೆ ಹಿರಿಯರು ನಾನಾ ರೀತಿಯಲ್ಲಿ ಕೆಲವೆಲ್ಲ ಸಂಘ ಸಂಸ್ಥೆಗಳಲ್ಲೆಲ್ಲ ಇದ್ದರು. ಪಂಚಾಯತ್ನಲ್ಲಿ ಎಲ್ಲರಿಗೂ ಹೆಚ್ಚಿನವರಿಗೂ ತಿಳಿದಿರುವ ವಿಚಾರ. ಭಾಷಣದಲ್ಲಿ ನನಗೇನು ವಿಶೇಷ ಅನುಭವ ಇಲ್ಲ. ಆದರೂ ನಾನಿವತ್ತು ಭಾವುಕನಾಗಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ತಂದೆಯವರ ನೆನಪು ತುಂಬ ನನಗೆ ಬಂತು. ತಂದೆಯವರಿಗೆ ಕೊಟ್ಟ ಮಾತನ್ನು ಉಳಿಸಿದೆ ಅಂತ ಹೇಳುವಂತಹ ಒಂದು ಸಾರ್ಥಕತೆ ಇವತ್ತಿನ ದಿವಸ ನನ್ನ ಮನಸ್ಸಿನಲ್ಲಿ ಬರ್ತಾ ಉಂಟು. ಈ ರಾಮಗೋಪಾಲ್ ಕಾಂಪ್ಲೆಕ್ಸ್ ನಾನು ಕಟ್ಟಿಸುವುದರ ಮುಖಾಂತರ, ಹಾಗೆ ಇಲ್ಲಿ ಒಂದು ಕಾಂಪ್ಲೆಕ್ಸ್ ಕಟ್ಟಿಸುವ ಮುಖಾಂತರ ತಂದೆಯವರು ಕೊಟ್ಟ ಒಂದು ಮಾತನ್ನು ಉಳಿಸಿದ್ದೇನೆ. ನಿಮ್ಮ ಎಲ್ಲರ ಪ್ರೀತಿಗೆ ನಾನು ಅದು ಎಷ್ಟು ಜನ್ಮ ಎತ್ತಿ ಬಂದರೂ ಅದನ್ನೊಂದು ಸೆಟಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ಆ ಒಂದು ಪ್ರೀತಿ, ಆ ನಿಮ್ಮ ಸಹಕಾರಕ್ಕೆ ಅದು ಎಷ್ಟು ಮಾತ್ರಕ್ಕೂ ಅದು
ನಿಮಗೆ ಅದನ್ನು ರೀಪೇ ಮಾಡಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಯಾಕಂತೇಳಿದ್ರೆ ಪ್ರೀತಿ ಮತ್ತು ಆ ವಿಶ್ವಾಸ, ಆ ಒಂದು ಇದೆಯಲ್ಲ, ಅದು ಮನುಷ್ಯರಿಗೆ ಅತಿ ದೊಡ್ಡ ಒಂದು ಸಂಗತಿ. ಅದನ್ನೊಂದು ಯಾವ ಮಾತ್ರಕ್ಕೂ ಅದನ್ನು ಇದು ಮಾಡಲಿಕ್ಕೆ ಆಗುದಿಲ್ಲ. ಇಷ್ಟು ಮಾತ್ರ ಹೇಳ್ತಾ ನನ್ನ ಈ ಒಂದು ಮತ್ತೊಮ್ಮೆ ಎಲ್ಲರಿಗೂ ಶುಭವಾಗಲಿ. ಚಿದಾನಂದರಿಗೆ ಈ ವ್ಯಾಪಾರವು ಅತ್ಯಂತ ಒಳ್ಳೆ ರೀತಿಯಲ್ಲಿ ಬೆಳೀಲಿ, ಎಲ್ಲರಿಗೂ ಶುಭವಾಗಲಿ. ಮತ್ತೊಮ್ಮೆ ದೇವರಿಗೆ ಪ್ರಾರ್ಥಿಸುತ್ತಾ ನನ್ನ ಈ ಅನುಭವ ಇಲ್ಲದ ಭಾಷಣವನ್ನು ಮುಗಿಸ್ತೇನೆ. ಬೆಳೆಯುತ್ತಿರುವ ಉಪ್ಪಿನಂಗಡಿ ಪಟ್ಟಣಕ್ಕೆ, ಉಪ್ಪಿನಂಗಡಿಯ ಕಿರೀಟಕ್ಕೆ ಮತ್ತೊಂದು ಗರಿ ಇದ್ದಂತೆ ವಸ್ತ್ರಂ ಬಟ್ಟೆ ಆಭರಣ ಇವತ್ತು ಎಸ್ ಎಂ ಬಟ್ಟೆಯ ಮಳಿಗೆ ಇವತ್ತು ಶುಭಾರಂಭಗೊಂಡಿದೆ. ಗ್ರಾಹಕರ ಬೇಡಿಕೆಯನ್ನು ಅರ್ಥೈಸಿಕೊಂಡು ಗ್ರಾಹಕರ ಯಾವುದೇ ಬೇಡಿಕೆಗಳಿಗೆ ಸ್ಪಂದಿಸುತ್ತಾ ನಿಮ್ಮ ಗ್ರಾಹಕರು ಈಗ ಹೊಸ ಹೊಸ ವಿನ್ಯಾಸಗಳೊಂದಿಗೆ ಕಾಂಪಿಟೇಟಿವ್ ಮಾರ್ಕೆಟ್ನೊಂದಿಗೆ ನೀವು ಕೂಡ ಸೇರಿಕೊಂಡು ಒಳ್ಳೆಯ ಬಟ್ಟೆಯ ಇದನ್ನು ಸರ್ವಿಸನ್ನು ಕೊಡಬೇಕು ಅಂತ ಕೇಳಿಕೊಳ್ಳುತ್ತಾ ಈ ಎಸ್ ಎಂ ಮಳಿಗೆಗೆ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಉಪ್ಪಿನಂಗಡಿಯಲ್ಲಿ ಗೆಳೆಯ ಚಿದಾನಂದ್ ಅವರ SM ಮೆನ್ಸ್ ವೇರ್ ಇವತ್ತು ಉದ್ಘಾಟನೆ ಆಗಿದೆ. ಬೆಳೀತಾ ಇರತಕ್ಕಂಥ ಉಪ್ಪಿನಂಗಡಿಗೆ ಅಗತ್ಯವುಳ್ಳ ವಸ್ತ್ರದ ಮಳಿಗೆಯ ಲೋಕಾರ್ಪಣೆ ಆಗಿರುವಂಥದ್ದು ನಮಗೆಲ್ಲರಿಗೂ ಅತ್ಯಂತ ಸಂತಸವನ್ನು ತಂದಿದೆ. ನಾವೆಲ್ಲರೂ ಕೂಡ ಚಿದಾನಂದರವರ ಮಳಿಗೆಗೆ ಒಂದಷ್ಟು ಶಕ್ತಿಯನ್ನು ತುಂಬೋಣ. ಈ ಸಂಸ್ಥೆಯ ಮುಖಾಂತರ ಅವರು ಇನ್ನಷ್ಟು ಎತ್ತರಕ್ಕೆ ಹೋಗಲಿ ಮತ್ತು ಈ ರೀತಿಯ ಮಳಿಗೆಗಳನ್ನು ಮಾಡತಕ್ಕಂಥ ಯೋಗ ಭಾಗ್ಯಗಳನ್ನು ಆ ಭಗವಂತ ಕರುಣಿಸಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಸಂಸ್ಥೆಗೆ ಶುಭವನ್ನು ಹಾರೈಸ್ತಾರೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.